ಎಲ್ಲರಿಗೂ ನಮಸ್ಕಾರ. ಮಲೆನಾಡಿನ ವ್ಯವಹಾರಸ್ಥ ಕುಟುಂಬದಲ್ಲಿ ಜನಿಸಿ ಮುಂದೆ ವ್ಯವಹಾರದ ವಿಷಯದಲ್ಲಿಯೇ ಸ್ನಾತಕೋತ್ತರ ಪದವಿ ಪಡೆದು 35 ವರ್ಷಗಳ ದೀರ್ಘವಾದ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ಇಂದು ವೃತ್ತಿ ಜೀವನದಿಂದ ನಿವೃತ್ತರಾಗುತ್ತಲಿರುವ ಪ್ರೀತಿಯ ಮಿತ್ರರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರೂ ಆದ ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಬಾಲ್ಯದ ಪ್ರಾರಂಭದ ದಿನಗಳಲ್ಲಿ ಕಷ್ಟಗಳಲ್ಲಿ ಬೆಳೆದು ಬೆಳೆಯುತ್ತಾ ಆ ಕಷ್ಟಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ತಂದೆಯ ಹೆಗಲಿಗೆ ಹೆಗಲು ಕೊಟ್ಟು ಸ್ನೇಹಿತರಲ್ಲಿ ಪ್ರೀತಿ ವಿಶ್ವಾಸಗಳನ್ನು, ಬಂಧು ಬಾಂಧವರಲ್ಲಿ ನಂಬಿಕೆ ಗೌರವಗಳನ್ನು, ವೃತ್ತಿ ಜೀವನದಲ್ಲಿ ಮರ್ಯಾದೆಯನ್ನು, ವಿದ್ಯಾರ್ಥಿಗಳಿಂದ ಅಪಾರ ಮೆಚ್ಚುಗೆಯನ್ನು ಗಳಿಸಿಕೊಂಡ ಸಾರ್ಥಕ ಜೀವನ ಪ್ರೊಫೆಸರ್ ಕೋಡದ ಅವರದು. ಸ್ವಲ್ಪವೂ ಕಮ್ಮಿಯಾಗದ ಜೀವನೋತ್ಸಾಹ, ರಜೆಗಳೇ ಬೇಕಿಲ್ಲದ ವೃತ್ತಿ ಜೀವನ ಪ್ರೀತಿ ಫಲವಾಗಿ ಮಾದರಿ ಆದರ್ಶ ಪ್ರಾಧ್ಯಾಪಕರಾಗಿ, ಕೈಮೀರಿ ಸಹಾಯ ಮಾಡುವ ಅಧಿಕಾರಿಯಾಗಿ, ಗೆಳೆಯರಲ್ಲಿ ಗೆಳೆಯರಾಗಿ, ತಮ್ಮ ಸಹೋದ್ಯೋಗಿಗಳ ಮೆಚ್ಚುಗೆ ಪ್ರೀತಿ ಪಾತ್ರರಾಗಿ ನಿಯತ್ತಿನಿಂದ ವೃತ್ತಿ ಜೀವನದ ಉದ್ದಕ್ಕೂ ನಡೆದುಕೊಂಡು ಬಂದಿರುವ ಸರಳ ಸಜ್ಜನರಾದ ಪ್ರೊಫೆಸರ್ ರಾಜಶೇಖರಪ್ಪ ಅವರ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಎಂದು ತುಂಬ ಮನಸ್ಸಿನಿಂದ ಹಾರೈಸುತ್ತೇನೆ. ಶುಭವಾಗಲಿ ಗೆಳೆಯ. ಹಾಗೆಯೇ ಅವರ ಜೊತೆಯಲ್ಲಿ ಇಂದು ನಿವೃತ್ತರಾಗ್ತಿರುವ ಶಿವರಾಮ್ ಅವರು. ಶಿವರಾಮ್ ಸರ್ಕಾರಿ ಕಲಾ ಕಾಲೇಜಿನ ನಾಡಿ ಮಿಡಿತ ಎಂದೇ ಹೇಳಬೇಕು. ಬಹುಶಃ ಇಡೀ ಕಾಲೇಜಿನ ಬಗ್ಗೆ ಯಾರಿಗಾದರೂ ಹೆಚ್ಚು ಆಸಕ್ತಿ ಇದೆ, ಕಾಲೇಜಿನ ವಿಚಾರಗಳಲ್ಲಿ ಹೆಚ್ಚು ತಿಳಿದಿದೆ ಅಂತಂದರೆ ಅದು ಶಿವರಾಮ್ ಅಂತ ಇಬ್ಬರು ಹಿರಿಯ ಗೆಳೆಯರು ಇಂದು ನಿವೃತ್ತಿ ಆಗ್ತಾ ಇದ್ದಾರೆ. ನಿಮ್ಮಿಬ್ಬರ ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ. ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಅವರು ಇವತ್ತು ಸೇವೆಯಿಂದ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಅಂತಂದರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಎರಡು ಕಾರಣಗಳು. ಮೊದಲನೇದಾಗಿ ಅವರನ್ನು ನೋಡಿದರೆ ಅವರ ಫಿಸಿಕ್ಕು ಇವರಿಗೆ 60 ವರ್ಷ ಆಗಿಲ್ಲ ಅಂತ ಖಂಡಿತ ಹೇಳ್ತಾ ಇದೆ. ಆದರೆ ಸರ್ಕಾರಿ ನಿಯಮ ಮತ್ತು ರೆಕಾರ್ಡ್ ಪ್ರಕಾರ ಅವರಿಗೆ 60 ವರ್ಷ ತುಂಬಿದ್ರಿಂದ ಅವರು ಸೇವಾ ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ನಿವೃತ್ತ ಜೀವನ ಸುಖಮಯ ಸಮೃದ್ಧಮಯ ಆಗಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸರ್ಕಾರದಿಂದ ಅವರಿಗೆ ಲಾಭ ಸಿಗ್ತಾ ಇದೆ. ಅವರನ್ನು ಅನುಸರಿಸಿರುವ ಧರ್ಮಪತ್ನಿಯು ಕೂಡ ಅವರಿಗೆ ತುಂಬ ಪೂರಕವಾಗಿ ಇದ್ದು ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತ ಹಾರೈಸುತ್ತಾ ಅವರ ಸಾಧನೆಗಳ ಬಗ್ಗೆ ಒಂದೆರಡು ಮಾತು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸುಮಾರು 3.5 ದಶಕಗಳ ಕಾಲ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದು ಇಂದು ಪ್ರಾಂಶುಪಾಲರಾಗಿ ಸೇವಾ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಸೇವೆಯ ಕೊನೆ ದಿನಗಳಲ್ಲಿ ಪ್ರಾಂಶುಪಾಲರಾದವರೇ ಹೆಚ್ಚು. ಅವರು ತಮ್ಮ ಸೇವಾ ನಿವೃತ್ತಿಯ ದಿನಗಳನ್ನು ಎಣಿಸುತ್ತಾ ಇನ್ನೇನು ರಜೆಗಳ ಲಾಭವನ್ನು ಪಡೆಯುತ್ತಾ ತಮ್ಮ ಕಾಲವನ್ನು ಕಳೆಯುತ್ತಾರೆ. ಆದರೆ ಇವರು ಹಾಗಲ್ಲ. ತಮ್ಮ ಕೊನೆಯ ದಿನಗಳವರೆಗೂ, ಸೇವೆಯ ಕೊನೆಯ ದಿನಗಳವರೆಗೂ ಕಾಲೇಜಿನ ಬಗ್ಗೆ ಚಿಂತಿಸುತ್ತಾ ಹಲವಾರು ಕಾರ್ಯಕ್ರಮಗಳನ್ನು ಮೊದಲಿಗರಾಗಿ ಕಾರ್ಯಾರಂಭಿಸಿದರು. ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಪ್ರತಿಭಾ ಪ್ರೋತ್ಸಾಹ ನಿಧಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಈ ನಿಧಿಯನ್ನು ಸ್ಥಾಪಿಸಲು ಹಲವು ದಿನಗಳಿಂದ ಹಲವು ಕಾಲ ಹಲವು ಬಾರಿ ವಿಚಾರಿಸಲಾಗಿಯೂ ಕೂಡ ಕಾರ್ಯಪ್ರವೃತ್ತರಾಗಿರಲಿಲ್ಲ. ಇವರು ಮನಸ್ಸು ಮಾಡಿ ಅದನ್ನು 150% ಸಾಧನೆ ಮಾಡಿಬಿಟ್ರು. ಇನ್ನು ಎರಡನೇದಾಗಿ ಅವರ ಮೊದಲನೆಯ ಕಾರ್ಯ ಅನ್ನೋದು ಹೇಳೋದಾದರೆ ಕಾಲೇಜಿಗೆ ಕುಡಿಯುವ ನೀರಿನ ಶಾಶ್ವತ ವ್ಯವಸ್ಥೆ. ಸಂಸದರ ನಿಧಿಯಲ್ಲಿ ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಂದು ಕಾರ್ಯಾರಂಭ ಮಾಡಿದೆ. ಇನ್ನು ಮೂರನೇದಾಗಿ ಹೇಳಬೇಕು ಅಂತಂದರೆ ಹಲವು ದಿನಗಳಿಂದ ಹಲವು ಕಾಲಗಳಿಂದ ಉದ್ಘಾಟನೆಯಾಗಿ ಆಗದೆ ಇರುವಂತಹ
ಜಿಮ್ ಹೌಸ್ ಕೂಡ ಇವರ ಕಾಲದಲ್ಲಿ ಉದ್ಘಾಟನೆ ಆಯಿತು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟಿಸಿದರು. ಕಾಲೇಜಿನಲ್ಲಿ ದಶಕಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಸೇವಾ ನಿವೃತ್ತರಾಗ್ತಾ ಇದ್ದಾರೆ ಶ್ರೀ ಶಿವರಾಮಯ್ಯನವರು. ಸಂಚಿತ ವೇತನದಾರರಾಗಿ ನಿವೃತ್ತಿಯಾಗುತ್ತಿದ್ದರೂ ಕೂಡ ಅವರ ವೈಯಕ್ತಿಕ ಬದುಕು ಬಹಳ ಹಸನಾದದ್ದು ಮತ್ತು ಬಹಳ ಸುಂದರವಾದದ್ದು. ಅವರಿಗೆ ಒಬ್ಬ ಪುತ್ರ ಮತ್ತು ಪುತ್ರಿ ಮದುವೆಯಾಗಿ ಒಂದು ಮಗುವನ್ನು ಕೂಡ ಹೆತ್ತು ಸಂತೋಷವನ್ನು ನೀಡಿದ್ದಾರೆ. ಒಳ್ಳೆಯ ಮನೆಯಲ್ಲಿ ಸೇರಿದ್ದಾರೆ. ಮಗನೂ ಕೂಡ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿ ಒಳ್ಳೆಯ ಜೀವನ ರೂಪಿಸಿಕೊಳ್ತಾ ಇದ್ದಾನೆ. ಇವರ ಧರ್ಮಪತ್ನಿಯವರು ಕೂಡ ಇವರಿಗೆ ಸಾಥ್ ನೀಡಿ ಇವರ ನಿವೃತ್ತಿ ಜೀವನ ಸುಖಮಯವಾಗಲಿಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಂಥ ಜೀವನ ಇವರು ನಡೆಸ್ತಾ ಇದ್ದಾರೆ. ಅವರ ಜೀವನವೂ ಕೂಡ ಸುಖಮಯವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಭಾಳ ಮುಖ್ಯವಾದ ಒಂದು ದಿವಸವಾಗಿದೆ. ಯಾಕೆಂದರೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ಪ್ರೊಫೆಸರ್ ಕೊಡದ ರಾಜಶೇಖರಪ್ಪನವರು ನಿವೃತ್ತಿ ಹೊಂದುತ್ತಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದರೆ, ನಾನು ಕಳೆದ 29 ವರ್ಷಗಳಿಂದ ನಾನು ಸರ್ವೀಸಲ್ಲಿ ಹಲವಾರು ಪ್ರಿನ್ಸಿಪಾಲ್ಗಳನ್ನು ನೋಡಿದ್ದೇನೆ. ಅವರ ಅಡ್ಮಿನಿಸ್ಟ್ರೇಷನನ್ನು ಕೂಡ ನೋಡಿದ್ದೀನಿ. ಆದರೆ ನಮ್ಮ ಪ್ರಿನ್ಸಿಪಾಲ್ ಆದ ಕೊಡದ ರಾಜಶೇಖರಪ್ಪನವರ ಆಡಳಿತವನ್ನು ಮತ್ತು ಅವರು ಅನುಸರಿಸ್ತಕ್ಕಂಥ ರೀತಿಯನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರಲ್ಲಿ ಎಷ್ಟು ಸಹನೆ ಇತ್ತಂದರೆ ಅಷ್ಟೊಂದು ಸಹನೆ, ತಾಳ್ಮೆ ಇತ್ತು. ಅವರಲ್ಲಿ ಕೋಪ ಬಂದಿದ್ದನ್ನೇ ನಾನು ನೋಡಿಲ್ಲ. ಅವರು ಇಷ್ಟು ವರ್ಷ ಕಾಲ ಸುಮಾರು 35 ವರ್ಷ ಕಾಲ ತಮ್ಮ ಜೀವನ ವೃತ್ತಿಯನ್ನು ಮಾಡ್ಕೊಂಡ್ಬಂದು ಸಕ್ಸಸ್ಫುಲ್ ಆಗಿದ್ದಾರೆ. ಅವರ ಈ ನಿವೃತ್ತಿ ಜೀವನ ಅವ್ರಿಗೆ ಸುಖವಾಗಲಿ ಅಂತ ಭಾವಿಸ್ತಾ, ಮುಂದೆ ದೇವರವರಿಗೆ ಒಳ್ಳೆಯ ಆಯಸ್ಸನ್ನು, ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ ಭಾವಿಸುತ್ತಾ, ಇನ್ನು ಮುಂದೆ ಇದೇ ರೀತಿಯಲ್ಲಿ ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ತಮ್ಮ ಜೀವನವನ್ನು ಕೂಡ ಒಳ್ಳೆಯ ಉತ್ತಮ ರೀತಿಯನ್ನು ಪಡಿಸ್ಕೊಂಡು ಹೋಗಬೇಕಂತ ಭಾವಿಸ್ತಾ, ಅವರಿಗೆ ಮತ್ತೊಮ್ಮೆ ಒಳ್ಳೆಯ ಆಯಸ್ಸನ್ನು, ಆರೋಗ್ಯವನ್ನು ದೇವರು ನೀಡಲಿ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ಕೊಡದ ರಾಜಶೇಖರಪ್ಪ ಸರ್ ಅವರು ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಅವರು ಸದಾ ಹಸನ್ಮುಖಿ, ಸ್ನೇಹಪರರು, ಸಹನೆ ಮತ್ತು ತಾಳ್ಮೆಯುಳ್ಳವರು, ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸಿದವರು, ಕಾಲೇಜಿನ ಗ್ರಂಥಾಲಯದ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದವರು. ಅವರು ಈ ದಿನ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ದೇವರು ಸದಾ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೊಡದ ರಾಜಶೇಖರಪ್ಪನವರು ಎಲ್ಲರನ್ನೂ ಸಮದರ್ಶಿತ್ವದಿಂದ ಕಂಡು ಯಾರ ವೈರವನ್ನು ಕಟ್ಟಿಕೊಳ್ಳದ ಅಜಾತ ಶತ್ರುವಾಗಿದ್ದರು. ವೃತ್ತಿ ಜೀವನದಲ್ಲಿ ನಿವೃತ್ತಿ ಎಂಬುದು ಒಂದು ಪ್ರಮುಖ ಹಂತ ಅಂತ ನಮಗೆಲ್ರಿಗೂ ಗೊತ್ತಿದೆ. ನಮ್ಮ ಪ್ರಾಂಶುಪಾಲರು ಪ್ರತಿಯೊಬ್ಬರಿಗೂ ತೋರಿದ ಗೌರವ ಹಾಗೂ ಅವರ ಪ್ರಮುಖ ನಿರ್ಧಾರಗಳಲ್ಲಿ ಅಧ್ಯಾಪಕರನ್ನು ತೊಡಗಿಸಿಕೊಂಡಿದ್ದಕ್ಕಾಗಿ ನಮ್ಮ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅವರ ನಿವೃತ್ತಿ ಜೀವನವು ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿರಲೆಂದು ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ನಾವು ಹಾರೈಸುತ್ತೇವೆ. ಇನ್ನು ಶಿವರಾಮ್ ಸರ್ ಅವರು ನಮ್ಮ ಆಫೀಸ್ನ ರೈಟ್ ಹ್ಯಾಂಡ್ ಆಗಿದ್ದರು. ಪ್ರವೇಶಾತಿ ಮತ್ತು ಸ್ನಾತಕೋತ್ತರ ವಿಭಾಗದ ಪ್ರತಿಯೊಂದು ಮಾಹಿತಿಯೂ ಕೂಡ ಅವರ ನಾಲಿಗೆ ತುದಿಯಲ್ಲೇ ಇರುತ್ತಿತ್ತು. ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಶಿವರಾಮ್ ಸರ್ ಅವರಿಗೂ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ನೆಮ್ಮದಿ ಹಾಗೂ ಆರೋಗ್ಯವಂತ ಜೀವನ ಸಿಗಲೆಂದು ನಾವು ಹಾರೈಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. And hello friends, I am Mrs. Mubinta, head of the Department of History. I am greatly honored to speak about our principal, Professor Kodada Rajshekharappa, and his superannuation. A memorable occasion filled with deepest emotions, yet it is a transformational phase of life. I would like to share my views about him in 2 dimensions. As a person, he is very simple, humble and gentle. His enormous empathy towards any endeavor is filled with integrity as well as ethical values. His simple talk, sincere efforts
and fruitful action is the greatest quality he has. He is a source of inspiration to all of us. As a professional, his impeccable competency, sustainable management, and proactive forward thinking is always a source of inspiration to all the stakeholders. You have created a brand equity of solving, helping, drafting strategies and policies towards the growth and development of institution. Sir, your services and contribution to this institution will always be revered, and it will be cherished in the years to come. On behalf of the department and on my own behalf, I wish and pray Almighty to bless you with healthy, happy and peaceful superannuation life. Another asset of our institution is dear Shivaram sir. He is a very simple and humble person. Without him, all student-related activities could not have taken place in our college. He has an indomitable spirit with dealing with any administrative problem. He is an excellent administrative staff. Sir, we really miss you. ನಮಸ್ಕಾರ. ಇವತ್ತು ನಮ್ಮ ಕಾಲೇಜಿನಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ರಿಟೈರ್ಡ್ ಆಗ್ತಾ ಇದ್ದಾರೆ. ಇವರು ತಮ್ಮದೇ ಆದ ಒಂದು ಸುದೀರ್ಘ ಸೇವೆಯನ್ನು ನಮ್ಮ ಕಾಲೇಜಿನಲ್ಲಿ ಕೊಟ್ಟಿದ್ದಾರೆ. ಒಬ್ಬರು ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ. ಇವರು ನಮ್ಮ ಹಾಲಿ ಪ್ರಿನ್ಸಿಪಾಲು, ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಇವರು ಪ್ರಿನ್ಸಿಪಾಲ್ ಆಗಿ ಇದು ಸೆಕೆಂಡ್ ಇನ್ನಿಂಗ್ಸು. ಹಿಂದೆ ಕೂಡ ಪ್ರಿನ್ಸಿಪಾಲ್ ಆಗಿದ್ದರು. ಬಟ್ ಈಗ ಎರಡನೇ ಇನ್ನಿಂಗ್ಸಲ್ಲಿ ಇವರು ಮಾಡಿದಂಥ ಒಂದು ಕೆಲಸಗಳೇನಿದೆಯಲ್ಲ, ಇಟ್ ಈಸ್ ಹೈಲಿ ಅಪ್ರಿಷಿಯಬಲ್. ರೈಟ್ ಫ್ರಮ್ ದಿ ಡೇ ಒನ್, ಐ ಬಿಲೀವ್ ವಿ ಹ್ಯಾಡ್ ಹಿಸ್ ಓನ್ program, flow chart. Every day he used to go around the college, see that the classes are done, and then afternoons he used to engage each and every faculty members, the committee members, with meetings, NAC work, LMS work, college work. You know, any work that is assigned by the department is carried out very, very diligently by our principal. It will not be wrong if I say that one of the best principal I have seen almost half a dozen principal in this college. It won't be wrong if I say Professor Kodada Rajashekarappa is one of the best principal I have seen. Right from the day one, he has taken as a charge. Although the countdown started, he did not rest. Even during the lockdown, during the time of COVID, you know, he is the first to come and last to leave the college. 9 o'clock he used to be here in the college, and he used to go around, see that everything is done, and then last to leave. And he used to be very, very inspiring. You know, anybody with any activity, any program we approach, he said that he is always there. Come on, do it. You know, we have to do it for all this thing, for the NAC and all those things. He was very, very, very inspiring. And I think it's a time. I must wish him happy retired life. He doesn't look like retiring if you look at his energy level, if you look at his commitment, but it is a age factor, reaching the 60. So I wish him all the best. So you are the best principal we ever had, sir. Thank you. Happy retired life. Another gentleman who worked in our college is Shivaramaya. Shivaramaya is one who joined this college as a clerk, and you know, he joined in this college, he served long time, and he is retiring in the very same college. Probably he has seen almost all the ups and downs of this government arts college. He had been to ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಸರ್ ಅವರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಾದಂಥ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಇಂದು ನಿವೃತ್ತರಾಗ್ತಾ ಇದ್ದಾರೆ. ಹಾಗೆ ನೋಡಿದ್ದೆ ಆದರೆ ಅವರು ವಾಣಿಜ್ಯ ಶಾಸ್ತ್ರದ ಅಧ್ಯಾಪಕರು. ನಮ್ಮಲ್ಲಿ ಕೆಲವರಲ್ಲಿ ಒಂದು ತಾರತಮ್ಯ ಇರುತ್ತೆ. ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋಂಥ ಇನ್ನೊಂದು ವಿಷಯವನ್ನು ಅಷ್ಟಾಗಿ ಆಸಕ್ತಿ ತಾಳೋದಿಲ್ಲ. ಆದರೆ ಇವರ ಒಂದು ವಿಶೇಷ ಏನು ಅಂದರೆ, ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರದ ಅಧ್ಯಾಪಕರಾದ್ರೂ ಕೂಡ
ಕನ್ನಡ ಸಾಹಿತ್ಯದ ಮೇಲೆ ಅಪಾರವಾದಂಥ ಒಂದು ಪ್ರೀತಿಯನ್ನು ಹೊಂದಿದ್ದಂಥವ್ರು. ಕಾಲೇಜಿನ ಕನ್ನಡ ಸಂಘ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ಅಥವಾ ಕನ್ನಡ ವಿಭಾಗ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ಅವರು ನಮ್ಮ ಜೊತೆಲಿರ್ತಿದ್ರು. ಅದರಲ್ಲೂ ಇನ್ನೊಂದು ವಿಶೇಷ ಏನು ಅಂತಂದರೆ, ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಹನುಮಂತರಾಯಪ್ಪ ಅವರು ಮತ್ತು ಕೊಡದ ರಾಜಶೇಖರಪ್ಪ ಅವರು ಇಬ್ಬರೂ ಕೂಡ ಅಷ್ಟೇ ಅತ್ಯಂತ ಆತ್ಮೀಯರು. ಯಾಕಪ್ಪ ಅಂತ ಅಂದರೆ, ಒಂದು ವಿಧದಲ್ಲಿ ಲವ ಕುಶ ಈ ರೀತಿಯಾಗಿ ಎಲ್ಲೇ ಇದ್ರೂ ಕೂಡ ಅನ್ಯೋನ್ಯವಾಗಿ ಇರುವಂಥವ್ರು. ಅವರು ಪ್ರಾಂಶುಪಾಲರಾಗಿ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದಂಥವ್ರು. ಕಾಲೇಜನ್ನು ಹೇಗೆಲ್ಲ ಅಭಿವೃದ್ಧಿಯನ್ನು ಪಡಿಸ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಉಪಯೋಗವನ್ನು ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದಂಥವ್ರು. ವಿದ್ಯಾರ್ಥಿಗಳೊಂದಿಗೆ ಅತ್ಯಂತ ಸ್ನೇಹವಾಗಿ ಅವರು ವರ್ತನೆಯನ್ನು ಮಾಡ್ತಾಯಿದ್ರು. ಯಾರೊಂದಿಗೂ ಕೂಡ ಅವರು ಕೋಪವನ್ನು ಮಾಡ್ಕೊಳ್ತಾ ಇರಲಿಲ್ಲ ಅಥವಾ ಕೆಟ್ಟ ಮಾತನ್ನು ಆಡ್ತಾ ಇರಲಿಲ್ಲ. ಸದುವಿನಯವೇ ಸದಾಶಿವನ ಉಲುಮೆಯ ಅಂತ ಒಂದು ಕಡೆ ವಚನದಲ್ಲಿ ಹೇಳಿದಾಗೆ ಒಳ್ಳೆಯ ಮಾತನ್ನು ಆಡ್ತಾ ಇದ್ದಂಥವ್ರು. ಅವರಲ್ಲಿ ನಾನು ಕಂಡಂಥ ಇನ್ನೊಂದು ವಿಶೇಷ ಏನು ಅಂತಂದರೆ, ನಮ್ಮ ಕಾಲೇಜಿನಲ್ಲಿ ಗಾಂಧೀಜಿಯವರು ಬಂದ ಕಾರಣ ಬಾಪೂಜಿ ಸಭಾಂಗಣ ಅಂತ ಇದೆ. ಆದರೆ ನಮ್ಮ ಕಾಲೇಜಿನಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಯಾವುದೇ ಒಂದು ಇಲ್ವಲ್ಲ ಅಂತ ಅನ್ನುವಂಥ ಆಲೋಚನೆ ಬಂತು. ಆ ಸಂದರ್ಭದಲ್ಲಿ ಕೊಠಡಿ ಸಂಖ್ಯೆ 19ರಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಅಥವಾ ಸಭೆಗಳನ್ನು ಮಾಡ್ತಾಯಿದ್ದು. ಅದನ್ನು ನೋಡಿ, ಇಲ್ಲ ಇದಕ್ಕೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಭಾಂಗಣ ಅಂತ ಹೆಸರನ್ನು ಇಡಬೇಕು ಅಂತ ಆಲೋಚನೆಯನ್ನು ಮಾಡಿ ಆ ಹೆಸರನ್ನು ಇಟ್ಟರು. ಆ ಹೆಸರನ್ನು ಇಡುವಂಥದ್ರಲ್ಲಿ ಅವರಲ್ಲಿರುವಂಥ ಹೃದಯ ವೈಶಾಲ್ಯತೆ, ಅವರಲ್ಲಿರುವುದಂಥ ಸಾಮಾಜಿಕವಾದಂಥ ಕಳಕಳಿ ಮತ್ತು ಬದ್ಧತೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಇತರರಿಗೆ ದಾರಿದೀಪವಾಗಿರುವಂಥದ್ದು. ಎಲ್ಲರೊಂದಿಗೂ ಕೂಡ ಬೆರೆಯುವಂತಹ ಒಂದು ವಿಶೇಷವಾದಂಥ ಗುಣವನ್ನು ಹೊಂದಿರುವಂಥವರು ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಅವರು. ಅವರು ಇಂದು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ, ಆದರೆ ಪ್ರವೃತ್ತಿಯಿಂದ ಎಂದಿಗೂ ಕೂಡ ಅಲ್ಲ. ಕಾಲೇಜಿನಿಂದ ಅವರು ನಿವೃತ್ತರಾದರೂ ಕೂಡ ಮುಂದಿನ ಅವರ ಜೀವನ ಸುಖಮಯವಾಗಿರಲಿ ಅಂತ ಅಂದ್ಬಿಟ್ಟು ಕನ್ನಡ ವಿಭಾಗದ ಪರವಾಗಿ ಹಾರೈಸ್ತೇನೆ. ನಾನು ಡಾಕ್ಟರ್ ರುದ್ರೇಶ್ ಆದ್ರೇನಿ. ನಿವೃತ್ತಿ ಆಗ್ತಾ ಇದ್ದೀರಾ, ಆ ಸಂದರ್ಭನೂ ಬಂದಿದೆ. ನಾವೆಲ್ಲರೂ ನಿಮ್ಮನ್ನು ಅದ್ಧೂರಿಯಾಗಿ ಬೀಳ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಪರಿಸ್ಥಿತಿ ಇವತ್ತು ನಮಗೆ ಅದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಒಂದು ಕಡೆ ನಿಮ್ಮ ನಿವೃತ್ತಿ ಜೀವನ ಅನ್ನುವಂತಹದ್ದು, ನೀವು ನಿವೃತ್ತಿ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ದುಃಖ ಕೊಡುತ್ತೆ. ಯಾಕೆಂದರೆ ಇಷ್ಟು ವರ್ಷಗಳು ನಿಮ್ಮ ಜೊತೆಗಿದ್ದಂಥ ಒಡನಾಟ ಇರ್ಬೋದು, ನಿಮ್ಮ ಆತ್ಮೀಯತೆ ಇರ್ಬೋದು, ಇವನ್ನ ಕಳ್ಕೊಳ್ತೀವಲ್ಲ ಅನ್ನುವಂತಹ ನೋವು ಒಂದು ಕಡೆ ಇದೆ. ಆದರೆ ಮತ್ತೊಂದು ಕಡೆ ಈಗಿರುವಂಥ ಪರಿಸ್ಥಿತಿ ಮತ್ತು ಸನ್ನಿವೇಶವನ್ನು ನೋಡಿದಾಗ ಇಷ್ಟು ವರ್ಷಗಳ ನಿಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಸಾರ್ಥಕವಾಗಿ ನೀವು ನಿರ್ವಹಿಸಿಕೊಂಡು ನಿವೃತ್ತಿ ಆಗ್ತಾ ಇದ್ದೀರಲ್ಲ ಅನ್ನುವಂತಹ ಸಂತೋಷ ಒಂದು ಕಡೆ ಇದೆ. ನಿವೃತ್ತಿ ನಿಮ್ಮ ಬದುಕಿನ ಒಂದು ಕೊನೆ ಅಂತ ಅಲ್ಲ. ಅಂದರೆ ನಿಮ್ಮ ಹವ್ಯಾಸಗಳಿಗಿರ್ಬೋದು, ನಿಮ್ಮ ಮುಂದಿನ ಒಂದು ನೆಮ್ಮದಿ ಸುಖಕರದ ಜೀವನಕ್ಕೆ ಅದೊಂದು ದಾರಿ ಆಗ್ತಾ ಹೋಗುತ್ತೆ. ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಹೊರತು ನಿಮ್ಮ ಪ್ರವೃತ್ತಿಯಿಂದ ಅಲ್ಲ. ಬರುವಂತಹ ದಿನಗಳು ನಿಮಗೆ ನೆಮ್ಮದಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಸುಖ ಶಾಂತಿಯನ್ನು ಕೊಡಲಿ. ನಿಮ್ಮ ಇಡೀ ಕುಟುಂಬಕ್ಕೆ ನಿಮ್ಮ ಸಮಯವನ್ನು ಕೊಡಿ ಸರ್. ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಕಳೆದ 3 ದಶಕಕ್ಕೂ ಹೆಚ್ಚಿನ ಕಾಲದಿಂದ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದಂಥ ಶ್ರೀ ಕೊಡದ ರಾಜಶೇಖರಪ್ಪ ಸರ್ ಅವರು ಇವತ್ತು ನಿವೃತ್ತರಾಗ್ತಿದ್ದಾರೆ. ಶ್ರೀಯುತರು ಅತ್ಯಂತ ಸಜ್ಜನ ವ್ಯಕ್ತಿಗಳು ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾನು ನೋಡಿದಾಗೆ ಉಪನ್ಯಾಸಕರಾಗಿ, ನನ್ನ ಕೊಲೀಗಾಗಿ ಅವರು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರಾಗಿ 2-3 ಬಾರಿ ಆಗಿದ್ದಾರೆ. 2-3 ಬಾರಿಯಾಗಿ ಹೊಣೆಗಾರಿಕೆ ನಿಭಾಯಿಸಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ಅವರು ಉಪನ್ಯಾಸಕರಾಗಿರಬಹುದು, ಅವರು ಪ್ರಾಂಶುಪಾಲರಾಗಿರ್ಬೋದು, ಅತ್ಯಂತ ಸರಳ ಮತ್ತು ಸಜ್ಜನಿಕೆಯಿಂದ ವರ್ತನೆ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಇವತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೊಡದ ರಾಜಶೇಖರಪ್ಪನವರು ವಯೋನಿವೃತ್ತಿ ಹೊಂದ್ತಾ ಇರತಕ್ಕಂಥದ್ದು. ಹಾಗೆಯೇ ಆಡಳಿತ ವಿಭಾಗದ ಶಿವರಾಮ್ ಸರ್ ಅವರು ಕೂಡ ವಯೋನಿವೃತ್ತಿಯನ್ನು ಹೊಂದತಕ್ಕಂಥ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿಭಾಗಗಳ ಅಧ್ಯಾಪಕರುಗಳೇ, ಪ್ರಾಧ್ಯಾಪಕರುಗಳೇ, ವಿದ್ಯಾರ್ಥಿಗಳೇ. ಪ್ರೊಫೆಸರ್ ಕೊಡದ ರಾಜಶೇಖರಪ್ಪನವರು ಬಹಳ ಸುದೀರ್ಘವಾದಂಥ ಸೇವೆಯನ್ನು ಈ ಕಾಲೇಜಿನಲ್ಲಿ ಸಲ್ಲಿಸಿದ್ದಾರೆ. ಅವರು 2 ಅವಧಿನಲ್ಲಿ ಪ್ರಾಂಶುಪಾಲರ ಕೆಲಸ ಮಾಡಿದ್ದಾರೆ ಈ ಕಾಲೇಜಿನಲ್ಲಿ. ಅವರೊಂದಿಗೆ ನಾನು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಆ ಅವಧಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಅವರು ಸಾಕಾರಗೊಳಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀಯುತ ಶಿವರಾಮ್ರವರು ಅವರು ಸುದೀರ್ಘವಾದಂಥ ಈ ಸೇವೆಯನ್ನು ಈ ಕಾಲೇಜಿನಲ್ಲಿ ಸಲ್ಲಿಸಿದ್ದಾರೆ. ಅವರು ಅವಧಿನಲ್ಲಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಎಲ್ಲರೊಂದಿಗೂ ಕೂಡ ಸ್ನೇಹಪೂರ್ವಕವಾಗಿ ಕೆಲಸವನ್ನು ಮಾಡಿ ಅವರು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ.
ಅವರು ಈ ಇಬ್ಬರೂ ವ್ಯಕ್ತಿಗಳು ಈ ನಮ್ಮ ಕಾಲೇಜಿನಿಂದ ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಿ ಶಾಂತಿ ಸುಖ ಸಮೃದ್ಧಿಯಿಂದ ಅವರು ಕಾಲವನ್ನು ಕಳೀಲಿ ಅಂತ ಹೇಳಿ ಆ ದೇವರಿನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ವಯೋನಿವೃತ್ತಿ ಹೊಂದುತ್ತಿರುವ ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಸರ್ ಬಗ್ಗೆ ಹೇಳಬೇಕೆಂದರೆ, ನಾನು ಕಂಡ ಪ್ರಾಂಶುಪಾಲರಲ್ಲಿ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಅವರದು. ಸರಳ ಸಜ್ಜನಿಕೆ, ಉತ್ತಮ ಆಡಳಿತಗಾರರಾಗಿ ಎಲ್ಲ ಸಹೋದ್ಯೋಗಿಗಳೊಂದಿಗೆ ಅಜಾತ ಶತ್ರುವಿನಂತೆ ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಅಷ್ಟೇ ಅಲ್ಲದೆ ನಮ್ಮ ವಿಭಾಗದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ವಿಭಾಗದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರ ನಿವೃತ್ತಿಯ ಜೀವನ ಮತ್ತು ಆರೋಗ್ಯ ಉತ್ತಮವಾಗಿರಲೆಂದು ಆಶಿಸುತ್ತೇನೆ. ಅದೇ ರೀತಿ ಇನ್ನೋರ್ವ ಬೋಧಕೇತರ ಸಿಬ್ಬಂದಿ ಮತ್ತು ನನ್ನ ಆತ್ಮೀಯರೂ ಆದ ಶಿವರಾಮಯ್ಯ ಅವರು ನಮ್ಮ ವಿಭಾಗದ ಎಲ್ಲ ಚಟುವಟಿಕೆಗಳಿಗೆ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ವಿಭಾಗದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರ ನಿವೃತ್ತಿಯ ಬದುಕು ಆರೋಗ್ಯಕರವಾಗಿರಲೆಂದು ಆಶಿಸುತ್ತೇನೆ. ಧನ್ಯವಾದಗಳು. It's my honor and privilege to work with such an experienced faculty like Rajshekar sir. Right from the day when I joined this college, sir was always there to guide me. Sir has built brick by brick commerce department in our college. Later, we started MCOM also 2 years back under sir's leadership. He was like a fatherly figure to our department. A very warm person, excellent subject expert and a very good financial planner. Later, when sir became principal also, he worked with same passion and dedication for the improvement of the college. Sir always used to tell, whenever we get an opportunity to help someone, we have to always do that. I have seen it several times. Retirement is a new beginning. I wish the best of health and prosperity to sir and his family. May God bless you. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಸರ್ ಅವರು ಸೇವೆಯಿಂದ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವರ ನಿವೃತ್ತಿಯ ಜೀವನ ಸದಾ ಸುಖ, ಸಂತೋಷ ಹಾಗೂ ಸಂತೃಪ್ತಿಯಿಂದ ಕೂಡಿರಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಹಾಗೂ ನೆಮ್ಮದಿಯ ಜೀವನವನ್ನು ಕೊಡಲಿ ಅಂತ ಕೂಡ ಪ್ರಾರ್ಥಿಸ್ತೀನಿ. ಸರ್ ಬಗ್ಗೆ ಹೇಳೋದಾದರೆ, ಹಿ ಈಸ್ ಅ ವೆರಿ ಸಿಂಪಲ್ ಆ್ಯಂಡ್ ಹಾನೆಸ್ಟ್ ಮ್ಯಾನ್. Honestly speaking, I feel he is one of the best principals I have seen till date. Working with him was a great pleasure to me. He has been instrumental in conducting various activities and programs for the benefits of the students in the college. Sir, with a heavy heart and a deep sense of reverence, I wish you all the best on your retirement. May God give you the joy and happiness and let your life be filled with contentment. ಹಾಗೆ ಇವತ್ತು ನಮ್ಮ ಕಾಲೇಜಿಂದ ಶಿವರಾಮ್ ಸರ್ ಕೂಡ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಶಿವರಾಮ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಹಿ ಈಸ್ ಆಲ್ಸೋ ವೆರಿ ಸಿಂಪಲ್ ಮ್ಯಾನ್. ಸದಾ ಹಸನ್ಮುಖಿ, ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಸರ್, ನಿಮಗೂ ಕೂಡ ದೇವರು ಆಯಸ್ಸು, ಆರೋಗ್ಯವನ್ನು ಕೊಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಗುಡ್ ಆಫ್ಟರ್ನೂನ್ ಟು ಆಲ್. ನನ್ನ ಹೆಸರು ಕಮಾಂಡರ್ BN ರವಿಕಿರಣ್, ಕಮಾಂಡಿಂಗ್ ಆಫೀಸರ್ 1 ಕರ್ನಾಟಕ ನೇವಲ್ NCC ಯೂನಿಟ್. ಇವತ್ತು ಪ್ರಿನ್ಸಿಪಲ್ ಪ್ರೊಫೆಸರ್ ರಾಜಶೇಖರಪ್ಪ ಅವರು ರಿಟೈರ್ಡ್ ಆಗ್ತಿದ್ದಾರೆ ಆಫ್ಟರ್ ಎ ಲಾಂಗ್ ಸರ್ವಿಸ್. ಅವ್ರ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಇಂಟ್ರಾಕ್ಷನ್ ವಿತ್ ಪ್ರಿನ್ಸಿಪಲ್ ಅವ್ರದ್ದು ಶುರುವಾಗಿದ್ದು ಇದು ಕೋವಿಡ್ ಎಲ್ಲ ರಿಲ್ಯಾಕ್ಸ್ ಆದ ನಂತರ. ಆ್ಯಂಡ್ ಅವ್ರ ಕ್ಯಾಬಿನಲ್ಲಿ ಹೋಗಿ ಮಾತಾಡಿದ್ವಿ. ಫಸ್ಟ್ ಅವ್ರು ಹೇಳಿದ್ದು, ಎಸ್ ರವಿಕಿರಣ್, ವಾಟ್ ಎವರ್ ಯು ವಾಂಟ್ ಟು ಡೂ ಆಸ್ ಫಾರ್ ಆಸ್ NCC ಆಕ್ಟಿವಿಟೀಸ್, ನನ್ನ ಕಡೆಯಿಂದ ಗೋ ಹೆಡ್ ಇದೆ, ನೀವೇನು ಬೇಕಾದ್ರೂ ಮಾಡಿ ಅಂತ. ಆ ಪಾಸಿಟಿವ್ನೆಸ್ ನಂಗೆ ತುಂಬ ಇಷ್ಟ ಆಯಿತು. ಸೆಕೆಂಡ್, ಅವ್ರದ್ದು NSS ಬ್ಯಾಕ್ಗ್ರೌಂಡ್ ಅದು ಚೆನ್ನಾಗಿದೆ. ಅವ್ರದ್ದು ಪ್ರಿನ್ಸಿಪಲ್ ಅವರು ಆಫ್ಟರ್ ಸೂಪರ್ಯಾನ್ಯುಯೇಷನ್ ರಿಟೈರ್ಮೆಂಟ್ ಆಗ್ತಾ ಇದೆ. ಐ ವಿಶ್ ಹಿಮ್ ವೆರಿ, ಆಸ್ ಫಾರ್ ಆಸ್ ಇವಾಗ ಹೆಲ್ತ್ ಸಿಚುವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎ ವೆರಿ ಸೌಂಡ್ ಹೆಲ್ತ್, ಪೀಸ್ಫುಲ್ ಲೈಫ್. ಆ್ಯಂಡ್ ರಿಟೈರ್ಡ್ ಆದ ನಂತರನು ಪ್ರಿನ್ಸಿಪಲ್ ಆಕ್ಟಿವ್ ಆಗಿ ಇರ್ತಾರೆ ಚೆನ್ನಾಗಿ ಗೊತ್ತು ನನಗೆ. ಯಾಕೆಂದ್ರೆ ಅವ್ರಿಗೆ NSS ತುಂಬಾ ಬ್ಯಾಕ್ ಗ್ರೌಂಡ್ ಇದೆ, ಪ್ಲಸ್ NCC ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ.
ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಆ್ಯಂಡ್ ಫ್ರಮ್ ಒನ್ ಕರ್ನಾಟಕ ನೇವಲ್ ಯೂನಿಟ್ ಎಂಟೈರ್ ಸ್ಟಾಫ್ ವಿ ವಿಶ್ ಹಿಮ್ ಎ ಹ್ಯಾಪಿ ರಿಟೈರ್ಡ್ ಲೈಫ್. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಡ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಜೈ ಹಿಂದ್. ನಮಸ್ತೆ ಸರ್. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ನೀವು ನಿವೃತ್ತಿ ಹೊಂದುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ವಿ ವಿಶ್ ಯು ಅ ವೆರಿ ಹ್ಯಾಪಿ ರಿಟೈರ್ಡ್ ಲೈಫ್. ಕಾಲೇಜಲ್ಲಿ ನಮಗೆ ಎಲ್ಲ ಹೆಲ್ಪ್ಫುಲ್ ಡಿಸಿಷನ್ಸ್ ತಗೊಂಡು ನಮ್ಮ ಸ್ಟೂಡೆಂಟ್ ಕರಿಯರ್ಗೆ ತುಂಬ ಹೆಲ್ಪ್ಫುಲ್ ಆದಂತಹ ಪ್ರಿನ್ಸಿಪಲ್ ನೀವು. ವಿ ವಿಶ್ ಯು ಅ ವೆರಿ ಗುಡ್ ಲೈಫ್ ಸರ್. ಥ್ಯಾಂಕ್ ಯು. Namaste. Our beloved principal Kodada Rajashekarappa sir is going to start his retirement life. So, I would like to thank him on behalf of all the students of Government Arts College. And I wish to have a joy, healthy and prosperous life for him, and thanks for being inspiration to many. Thank you sir. ಪ್ರೊಫೆಸರ್ ಕೊಡದ ರಾಜಶೇಖರಪ್ಪ ಸರ್ ಅವರು ಸುಮಾರು 35 ವರ್ಷಗಳ ಕಾಲ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿ ಇಂದು ತಮ್ಮ ನಿವೃತ್ತಿ ಬದುಕಿಗೆ ಕಾಲಿಡುತ್ತಿದ್ದಾರೆ. ಶ್ರೀಯುತರು ನನಗೆ ಸುಮಾರು 20 ವರ್ಷಗಳಿಂದ ಚಿರಪರಿಚಿತರಾಗಿದ್ದು ತಾಳ್ಮೆ, ಸಹನೆ, ಸರಳತೆ, ಸಜ್ಜನಿಕೆ ಮತ್ತು ಪ್ರಾಮಾಣಿಕತೆಗೆ ಪಾತ್ರರಾಗಿದ್ದಾರೆ. ಇವರು ವಾಣಿಜ್ಯ ವಿಭಾಗದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗವನ್ನು ಪ್ರಾರಂಭ ಮಾಡಿ ವಿಭಾಗವನ್ನು ಸಮರ್ಥವಾಗಿ ನಿರ್ವಹಿಸಿದಂಥ ಕೀರ್ತಿ ಇವರದಾಗಿರುತ್ತದೆ. ಇವರು ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಕಾಲೇಜಿನ ಹೆಚ್ಚು ಕೆಲಸಗಳನ್ನು ಸ್ವಲ್ಪ ಸಮಯದಲ್ಲಿ ಯಶಸ್ವಿಯಾಗಿ ಮಾಡಿದಂಥ ಕೀರ್ತಿ ಇವರದಾಗಿರುತ್ತದೆ. ಹಾಗೆ ಇನ್ನೊಬ್ಬ ಆಡಳಿತ ಸಿಬ್ಬಂದಿಯಾದ ಶಿವರಾಮಯ್ಯರವರು ವಿದ್ಯಾರ್ಥಿಗಳ ಮತ್ತು ಪ್ರಾಧ್ಯಾಪಕರ ನೆಚ್ಚಿನ ವ್ಯಕ್ತಿಯಾಗಿ ಕಾಲೇಜಿನ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಇವರಿಬ್ಬರ ನಿವೃತ್ತಿ ಬದುಕು ಸುಖಮಯವಾಗಿರಲಿ ಎಂದು ನಾನು ಈ ಮೂಲಕ ಹಾರೈಸುತ್ತೇನೆ.